ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಅಂಜನಾಪುರ ಸೆಕೆಂಡ್ ಬ್ಲಾಕಲ್ಲಿ ಇರುವಂಥ 2030 ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ ನಿಮ್ಗೆ. ಇದು ಬಂದು BD ಆಗಿರುತ್ತೆ, 20ಕ್ಕೆ 30. ಇದು ಬಂದು ಅಂಜನಾಪುರ ಆಗಿರುತ್ತೆ ಸೆಕೆಂಡ್ ಬ್ಲಾಕು. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ಬೋದು ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಹಾಗೆ ಇಲ್ಲೂ ಕೂಡ ಅಷ್ಟೇ 30 ಫೀಟ್ ರಸ್ತೆ ಸಿಗುತ್ತೆ. ತುಂಬ ಜನ ಕೇಳ್ತಾ ಇರ್ತೀರ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಬೇಕು ಅಂತ. ಇದು ಬಂದ್ಬಿಟ್ಟು ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಇಲ್ಲಿಂದ ಜಸ್ಟ್ 2.3 ಕಿಲೋಮೀಟರ್ಸ್ ಇದೆ ಅಷ್ಟೇ ನಿಮಗೆ. ಮೇಲ್ಗಡೆ ನೋಡಿಸ್ತೀನಿ ನಾನು ನಿಮಗೆ ಎಲ್ಲಿ ಬರುತ್ತೆ ಅಂತ. ಓಕೆ, ಹಂಗಾರೆ ಮನೆ ಒಳಗಡೆ ಹೋಗೋಣ, ಏನಿದೆ ಅಂತ ನೋಡೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನಿಮಗೆ ಫುಲ್ ಗೇಟ್ ಕೊಟ್ಟಿದ್ದಾರೆ ನಿಮಗೆ. MS ಅಲ್ಲಿ ಫುಲ್ಲು ಸೇಫ್ಟಿ ವೈಸ್ ಮಾಡಿದ್ದಾರೆ. ಈ ಕಡೆ ಕಾರು ಹೋಗೋಕ್ಕೆ ಗೇಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ವಾಕಿಂಗ್ ಡಿಸ್ಟೆನ್ಸ್ ಅಂದರೆ ವಾಕ್ ಮಾಡೋಕ್ಕೆ ಈ ಕಡೆಯಿಂದ ಹೋಗ್ಬೋದು. ಮನೆ ಒಳಗಡೆ ಹೋಗೋಣ, ಏನಿದೆ ಅಂತ ನೋಡ್ಕೊಂಡು ಅನಿಸುತ್ತೆ. ಓಕೆ, ಮನೆ ಒಳಗಡೆ ಕೆಳಗಡೆ ಬರ್ತಾ ಇರೋಂಗೆ ನಿಮಗೆ ಪಾರ್ಕಿಂಗ್ ಜಾಗ ಸಿಗುತ್ತೆ ನಿಮಗೆ. ನೋಡ್ಬೋದು, ಧಾರಾಳವಾಗಿ ನೀವು 1 ಕಾರ್ ನಿಲ್ಲಿಸ್ಕೋಬೋದು, 2 ರಿಂದ 3 ಬೈಕ್ ನಿಲ್ಲಿಸೋ ಅಷ್ಟು ಜಾಗ ಇದೆ ನಿಮಗೆ. ಟೈಲ್ಸ್ ಕೂಡ ಆಗಿದೆ, PVC ಫಾಲ್ ಸೀಲಿಂಗ್ ಕೂಡ ಆಗಿದೆ ನಿಮಗೆ. ಹಾಗೆ ಇಲ್ಲಿ ಬಂದರೆ ನಿಮಗೆ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ ನಿಮಗೆ, ನೋಡ್ಬೋದು. ಹಾಗೆ ಇದು ಬಂದ್ಬಿಟ್ಟು ಗ್ಯಾಸ್ ಪ್ರೊವಿಷನು. ಅಲ್ಲಲ್ಲಿ ಸಾಮಾನುಗಳಿದೆ, ಇನ್ನೂ ಕೆಲಸ ನಡೀತಾ ಇದೆ ಅದರಿಂದ. ಓಕೆ, ಇದು ಬಂದ್ಬಿಟ್ಟು ನಿಮಗೆ ಸಂಪಾಗಿರುತ್ತೆ ನಿಮಗೆ. 12,000 ಲೀಟ್ರ್ ನೀರಷ್ಟು ಸಂಪಾಗಿರುತ್ತೆ, 1200. ಹಾಗೆ ಇದು ಬಂದು ಬೋರ್ ಆಗಿರುತ್ತೆ. ಇದು ಅಷ್ಟೇ 1200 ಅಡಿ ಹೋಗಿದೆ ಬೋರು. ಇಲ್ಲಿಂದ ನೋಡಿಸ್ತಾ ಇದ್ದೀನಿ. ಇದು ಪಾರ್ಕಿಂಗ್ ಆಗಿರುತ್ತೆ. ಇನ್ನು ಕೆಲಸ ನಡೀತಾ ಇರೋದ್ರಿಂದ ಒಂದು ಸ್ವಲ್ಪ ಹಂಗೆ ಇದೆ. ಇನ್ನು ಗಿಲಿಶಿಂಗು ಪೇಂಟಿಂಗ್ ಎಲ್ಲ ಆಗಿದೆ, ಪಾಲಿಶಿಂಗ್ ಇದೆ. ಇನ್ನೊಂದು ಕೊಟ್ಟು ಪೇಂಟಿಂಗ್ ಮಾಡಿಕೊಡ್ತಾರೆ ಕೊಡ್ಬೇಕಂದ್ರೆ. ಓಕೆ, ಕೆಳಗಡೆನೇ ಇನ್ನೊಂದು ನಮಗೆ ಒಂದು ಸಣ್ಣದಾಗಿ ಒಂದು ಹಾಲು, ಒಂದು ಅಡುಗೆ ಮನೆ ಬರುವಂಥ ಜಾಗ ಇದೆ, ನೋಡಿಸ್ತೀನಿ. ಬಾಡಿಗೆ ಬೇಕಾದ್ರೆ ಕೊಟ್ಕೋಬೋದು, ಇಲ್ಲ ಬ್ಯಾಚುಲರ್ ಇಲ್ಲ ಓನರ್ ಇಟ್ಕೊತೀನಿ ಅಂದರೆ ಇಟ್ಕೋಬೋದು. ಈ ಕಾರ್ನರಲ್ಲಿ ನೋಡ್ಬೋದು ನಿಮಗೆ ಅಡುಗೆ ಮನೆ ಬಂದಿದೆ. ಕೆಳಗಡೆ ಎಲ್ಲ ನಿಮಗೆ ಕಬೋರ್ಡ್ ಬಂದಿದೆ, ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ ನಿಮಗೆ. ಇಲ್ಲೂ ಅಷ್ಟೇ ನಿಮಗೆ ಅಕ್ವಾಗಾರ್ಡ್ ಮಡಗೋಕ್ಕೆ ಜಾಗ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಮಿಕ್ಸಿ ಓವೆನಲ್ಲಿ ಮಾಡ್ಕೊತೀನಿ ಮಾಡ್ಬೋದು. ಇಲ್ಲಿ ಬಂದು ನಿಮಗೆ ಫ್ರಿಜ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಹ್ಯಾಂಡ್ ವಾಶ್, ಕೈ ತೊಳೆಯೋಕ್ಕೆ ಜಾಗ ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ನಿಮಗೆ ಈ ಥರ ಕಾಣಿಸುತ್ತೆ. ದೃಢವಾಗಿದೆ ಹಾಲು, ಪರವಾಗಿಲ್ಲ. ಇಲ್ಲೊಂದು ಮಂಚ ಹಾಕ್ಕೋಬೋದು ನೀವು ಬೇಕಂದರೆ. ಹಾಗೆ ಇಲ್ಲಿ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ ಸಣ್ಣದಾಗಿ, ಓವರ್ ಹೆಡ್ ಕಬೋರ್ಡ್ ಕೂಡ ಇದೆ ನಿಮಗೆ. ಹಾಗೆ ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಕೂಡ ಬಂದಿದೆ ನಿಮಗೆ. ಇದು ಬಂದು ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ ನಿಮಗೆ. ಸಣ್ಣದಾಗಿ ಒಂದು ರೆಂಟು ಕೊಡ್ಬೋದು, ಇಲ್ಲ ಅವರೇ ಯೂಸ್ ಮಾಡ್ಕೋಬೋದು. ಇದು ಬಂದು ಪಾರ್ಕಿಂಗ್ ಜಾಗ ಆಗಿರುತ್ತೆ. ಹಂಗಾರೆ ಮಾಡಿ ಮೇಲೆ ಹೋಗೋಣ. ಓಕೆ, ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ಮೆಟ್ಲು ಬಂದ್ಬಿಟ್ಟು ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಕ್ಸಿಂಗ್ ಕಲರಲ್ಲಿ ನಿಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ. ಹಾಗೆ SS ಸ್ಟೀಲ್ ಕೊಟ್ಟಿದ್ದಾರೆ, ಜಿಂದಾಲ್ದು, ಚೆನ್ನಾಗಿದೆ. ಇದು ಬಂದು ನಾರ್ತ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ ನಿಮಗೆ. ಓಕೆ, ಮೇಲ್ಗಡೆ ನೋಡ್ಬೋದು ನಿಮಗೆ ತುಂಬ ದೊಡ್ಡದಾಗಿ ಜಾಗ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 3.5 ಅಡಿ 4 ಅಡಿ ಜಾಗ ಬಂದಿದೆ ನಿಮಗೆ. ಅದು ಧಾರಾಳವಾಗಿ ಇಬ್ಬರು ಮೇಲೆ ಬರ್ಬೋದು. ಹಾಗೆ ಇಲ್ಲಿ ನಿಮಗೆ ಸೇಫ್ಟಿ ವೈಸ್ 5 ಫೀಟ್ ಟಫ್ ಆ್ಯಂಡ್ ಗ್ಲಾಸ್ ಹಾಕಿದ್ದಾರೆ, SS ಸ್ಟೀಲ್ ಕೊಟ್ಟಿದ್ದಾರೆ. ಮೇಲ್ಗಡೆ ಬಂದರೆ ಜಾಗ ನಿಮಗೆ ಈ ಥರ ಕಾಣುತ್ತೆ. ಈ ಕಡೆಯಿಂದ ನೋಡಿಸ್ತಾ ಇದ್ದೀನಿ. ಹಾಗೆ ಸೈಡ್ ವಾಲೆಲ್ಲ ನೋಡ್ಬೋದು ನಿಮಗೆ ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ PVC ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ವಿತ್ LED ಲೈಟ್. ಹಾಗಾದ್ರೆ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನಾವು ಟೀಕುಡ್ಡಲ್ಲಿ ಬಾಕ್ಲು ಮಾಡಿದ್ದಾರೆ. ಹಾಗೆ ವಿಂಡೋ ಕಿಟಕಿ ಎಲ್ಲ ಟೀಕುಡ್ಡಲ್ಲೇ ಆಗಿದೆ ನಮಗೆ, ವಿತ್ ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ದೊಡ್ಡದಾಗಿ ಹಾಳು ಬರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಈಸ್ಟ್ ಬಾಕ್ಲಾಗಿರುತ್ತೆ, ಗೇಟ್ ಬಂದು ನಾರ್ತ್ ಆಗಿರುತ್ತೆ, ನೋಡ್ಬೋದು. ಫ್ಲೋರಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ. ಮೇಲ್ಗಡೆ ನೋಡ್ಬೋದು PVC ಫಾಲ್ ಸೀಲಿಂಗ್ ಕೂಡ ಆಗಿದೆ, ಡಿಸೆಂಟಾಗಿ ಮಾಡಿದ್ದಾರೆ. ಓಕೆ, ಈ ಕಾರ್ನರಿಂದ ನೋಡಿಸ್ತೀನಿ. ಇನ್ನು ನಿಮಗೆ TV ಯೂನಿಟ್ಗೆಲ್ಲ ಪಾಲಿಷಿಂಗ್ ಮಾಡಿಲ್ಲ, ಪಾಲಿಷಿಂಗ್ ಮಾಡ್ತಾರೆ, ಅದರಿಂದ ಸ್ವಲ್ಪ ಇದಿದೆ. ತುಂಬ ಜನ ಕೇಳ್ತಾ ಇರ್ತಾರೆ ಈಸ್ಟ್ ಆ್ಯಂಡ್ ನಾರ್ತಲ್ಲಿ ಮನೆ ಬೇಕು ಅಂತ. ಅಂಥವ್ರಿಗೋಸ್ಕರ ಈ ವಿಡಿಯೋನ ಒಂದು ಸ್ವಲ್ಪ ಜಲ್ದಿನೇ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಬಂದ್ಬಿಟ್ಟು UPS ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮಗೆ.
ಹಾಗೆ ವಿತಿನ್ ಸ್ಟೋರೇಜ್ ಕಾಣಿಸುತ್ತೆ. ಸ್ಟೋರೇಜ್ ಕೂಡ ಅಷ್ಟೇ, ಎಲ್ಲ ಸ್ಮೂತ್ ಡೋರ್ಗಳು. ಇದು ಬಂದು ಟಿ ವಿ ಯೂನಿಟ್ ಆಗಿರುತ್ತೆ ನಿಮಗೆ. ಇನ್ನೊಂದ್ಸತಿ ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಧಾರಾಳವಾಗಿ ನೀವು ಅಲ್ಲಿಂದ ಎಲ್ ಶೇಪಲ್ಲಿ ದೊಡ್ಡದಾಗಿ ಸೋಪ್ ಹಾಕೋಬೋದು. ವಿಂಡೋ ಕೂಡ ಅಷ್ಟೇ, ನಿಮಗೆ ನಾರ್ತ್ ಸೈಡ್ ತುಂಬ ದೊಡ್ಡ ದೊಡ್ಡ ವಿಂಡೋ ಕೊಟ್ಟಿದ್ದಾರೆ. ಬೆಳಕು ಗಾಳಿ ತುಂಬ ಧಾರಾಳವಾಗಿ ಬರುತ್ತೆ ನಿಮಗೆ. ಬಾಗಿಲು ತೆಗೆದ್ರೆ, ವಿಂಡೋ ಬಾಗಿಲು ತೆಗೆದ್ರೆ ಮಾತ್ರ ಸರಿಯಾಗಿ ಬರುತ್ತೆ ನಿಮಗೆ ಗಾಳಿ. ಫ್ಯಾನ್ ಅವಶ್ಯಕತೆನೇ ಇರಲ್ಲ ನಿಮಗೆ. ಇದು ಬಂದು ಟಿ ವಿ ಯೂನಿಟ್ ಆಗಿರುತ್ತೆ. ಇನ್ನೂ ಒಂದು ಕೋಟ್ ಪಾಲಿಶಿಂಗ್ ಇದೆ, ಪಾಲಿಶಿಂಗ್ ಆಗಿಲ್ಲ. ಓಕೆ. ಹಾಗೆ ಈ ಕಡೆ ಬಂದರೆ ನಿಮಗೆ ದೇವ್ರ ಮನೆ ಬರುತ್ತೆ ನಿಮಗೆ. ಇದು ಅಷ್ಟೇ ನಿಮಗೆ ಟೀ ಕುಟ್ಟಲ್ಲೇ ಆಗಿದೆ. ಬಾಗಿಲು ಚೆನ್ನಾಗಿದೆ, ತುಂಬ ದೊಡ್ಡದಾಗಿ ಮಾಡೋರು ದೇವ್ರ ಮನೆ ಮಾತ್ರ. ಓಪನ್ ಮಾಡಿ ನೋಡಿಸ್ತಾ ಇದ್ದೀನಿ ದೇವ್ರ ಮನೆ. ಇದು ಬಂದು ದೇವ್ರ ಮನೆ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೆ ಅಡುಗೆ ಮನೆಗೆ ಹೋಗ್ತೀವಿ ನಾವು. ನೋಡ್ಬೋದು ಕೆಳಗಡೆ ಎಲ್ಲ ವಾರ್ಡ್ರೋಬ್ ಬಂದಿದೆ. ಹಾಗೆ ಓವರ್ ಹೆಡ್ ಕಬೋರ್ಡ್ ಮೇಲ್ಗಡೆ ತುಂಬ ಇದೆ. ಎರಡು ಸೈಡಲ್ಲಿ ಎಲ್ಲ ನಿಮಗೆ ಸಾಫ್ಟ್ ಕಾರ್ನರ್ಗಳು. ಓಕೆ. ಹಂಗೆ ಈ ಕಡೆ ಬಂದರೆ ನಮಗೆ ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ. ಯುಟಿಲಿಟಿ ಬಂದಿದೆ. ಇಲ್ಲಿ ಸೇಫ್ಟಿ ವೈಸ್ ನಮಗೆ MS ಗ್ರಿಲ್ ಮಾಡಿದ್ದಾರೆ ನಿಮಗೆ. ನೋಡಿ ಕಾಣಿಸ್ತಾ ಇದೆ. ಕಪ್ಪು ಮನೆಯವ್ರಿಗೂ ಡಿಸ್ಟರ್ಬೆನ್ಸ್ ಇರೋದು, ನಮಗೂ ಇರಲ್ಲ. ಹಾಗೆ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಒಂದು ರೆಸ್ಟ್ ರೂಮ್ ಔಟ್ ಸೈಡೇ ಮಾಡಿದ್ದಾರೆ ಯುಟಿಲಿಟಿಗೆ. ಹಾಗೆ ಇಲ್ಲೂ ಅಷ್ಟೇ ನಿಮಗೆ ವಾರ್ಡ್ರೋಬ್ ಮಾಡಿದ್ದಾರೆ. ಸಮ್ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಬಂದು ಡೈನಿಂಗ್ ಟೇಬಲ್ ಥರ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮಗೆ ಮನೇಲಿ ಸೀನಿಯರ್ ಸಿಟಿಜನ್ ಯಾರನ್ನ ಇದ್ದಾರೆ ಅಂದರೆ ಒಂದು ಕಾಟ್ ಹಾಕಂದರೆ ನಿಮಗೆ ಒಂದು ರೂಮ್ ಥರನೂ ಇರುತ್ತೆ ನಿಮಗೆ. ಓಕೆ. ಡೈನಿಂಗ್ ಟೇಬಲ್ ರೂಮ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಇದು ಮೇಲ್ಗಡೆ ನೋಡ್ಬೋದು POC ಫಾಲ್ ಸೀಲಿಂಗ್ ಆಗಿದೆ. ಅಂದರೆ ತುಂಬ ಗ್ರ್ಯಾಂಡಾಗಿ ಏನು ಮಾಡಿಲ್ಲ, ಸಿಂಪಲಾಗಿ ಮಾಡಿದ್ದಾರೆ ಹೇಳ್ಬೋದು. ಸಿಂಪಲ್ ಮನೆ ಅಂತಲೇ ಹೇಳ್ಬೋದು ಇದನ್ನು, ತುಂಬ ಗ್ರ್ಯಾಂಡ್ ಮನೆ ಏನಿಲ್ಲ. ಇದು ಬಂದು ಅಡುಗೆ ಮನೆ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನಿಮಗೆ ಅಕ್ವಾಗಾರ್ಡ್ಗೆ ಜಾಗ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಮಿಕ್ಸಿ, ಓವೆನ್ ಏನೋ ಮಡಿಕ್ತೀನಿ ಅಂದರೆ ಮಡಿಕೋಬೋದು. ಗ್ಯಾಸ್ ಪ್ರೊವಿಷನ್ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಫ್ರಿಜ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಫ್ರಿಜ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮಗೆ. ಓಕೆ. ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಇನ್ನೊಂದು ಸತಿ ನೋಡಿಸ್ಬಿಡ್ತೀನಿ. ಇದು ಬಂದು ಹಾಲ್ ಆಗಿರುತ್ತೆ. ಓಕೆ. ಹಂಗಾದ್ರೆ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಇಲ್ಲೂ ಅಷ್ಟೇ ನಿಮಗೆ 3 ಅಡಿ ಜಾಗ ಕೊಟ್ಟಿದ್ದಾರೆ. SS ಸ್ಟೀಲ್ ಹಾಕಿದ್ದಾರೆ. ಮೇಲ್ಗಡೆ ಬರ್ತಾ ಇರೋಂಗೆ ನಿಮಗೆ ನೋಡ್ಬೋದು POC ಫಾಲ್ ಸೀಲಿಂಗ್ ಆಗಿದೆ. ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ ಇಲ್ಲಿ. ಯೂಸ್ವಲಾಗಿ ಎಲ್ಲದರಲ್ಲೂ ಹೇಳ್ದಂಗೆ ಹೇಳ್ತಾ ಇದ್ದೀನಿ. ಸ್ಟಡಿ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇಲ್ಲ ಆಫೀಸ್ ವರ್ಕ್ಗೆ ಕೆಲಸ ಮಾಡ್ತೀನಿ ಅಂದರೆ ಆಫೀಸ್ ವರ್ಕ್ ಬೇಕಾದ್ರೆ ಮಾಡ್ಕೋಬೋದು. ಇದಕ್ಕೂ ಅಷ್ಟೇ ಸ್ಟೋರೇಜ್ ಡ್ರಾಯರ್ ಎಲ್ಲ ಕೊಟ್ಟಿದ್ದಾರೆ. ಫೈಲ್ಗಳು, ಬುಕ್ಗಳು ಮಾಡ್ಬೋದು. ಹಾಗೆ ಈ ಕಡೆ ಬಂದರೆ ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ನಮಗೆ. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. POC ಫಾಲ್ ಸೀಲಿಂಗ್ ಆಗಿದೆ. ಈ ಕಾರ್ನರ್ ನೋಡ್ತಾ ಇದ್ದೀನಿ. ಅಲ್ಲಿ ಬಂದು ವಾರ್ಡ್ರೋಬ್, ಓವರ್ ಹೆಡ್ ಕಬೋರ್ಡ್, ಹಾಗೆ ಇಲ್ಲಿ TV ಯೂನಿಟ್ ಬಂದಿದೆ. ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ ನಿಮಗೆ. ಹಾಗೆ ಈ ಕಡೆ ಬಂದರೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ನಿಮಗೆ. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ನಿಮಗೆ. ಓಕೆ. ಈ ಕಡೆ ಬಂದರೆ ನಮಗೆ ಇಲ್ಲೊಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ನಮಗೆ. ಸೇಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. POC ಫಾಲ್ ಸೀಲಿಂಗ್ ಆಗಿದೆ. POP ಫಾಲ್ ಸೀಲಿಂಗ್ ಸಾರಿ. ಹಾಗೆ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಟೇಬಲ್, ಓವರ್ ಹೆಡ್ ಕಬೋರ್ಡ್. ಹಾಗೆ ಇದಕ್ಕೊಂದು ಬಾಲ್ಕನಿ ಕೂಡ ಬರುತ್ತೆ ನಮಗೆ.
ನಾರ್ತ್ ಸೈಡ್ ಅಂದರೆ ರೋಡ್ ಸೈಡು ಬಾಲ್ಕನಿ ಬರುತ್ತೆ ನಿಮಗೆ. ಇದಕ್ಕೂ ಅಷ್ಟೇ ನಿಮಗೆ ಬೇರೆಯವರು ಬಂದ್ಬಿಟ್ಟು ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿರ್ತಾರೆ. ಇವರು ಬಂದ್ಬಿಟ್ಟು ಇವರು ಗೋಡೆನೇ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಸೇಫ್ಟಿ ವೈಸ್ ಚೆನ್ನಾಗಿದೆ. ಹಾಗೆ ಸ್ಟೀಲ್ ಕೊಟ್ಟಿದ್ದಾರೆ. ಮೇಲ್ಗಡೆ ನಿಂತ್ಕೊಂಡು ನಿಮಗೆ ಬಾಲ್ಕನಿಯಿಂದ ಜಾಗ ಸೀನ್ರಿ ಈ ಥರ ಕಾಣುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ. ಮನೆ ಒಳಗೋಣ. ಹಾಗೆ ಇದು ಕೂಡ ನಿಮಗೆ ಅಟ್ಯಾಚ್ ಬಾತ್ರೂಮ್ ಬಂದಿರುತ್ತೆ ನಿಮಗೆ. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ. ಇದು ಬಂದು ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ ನಿಮಗೆ. ಓಕೆ, ಹಂಗಾದ್ರೆ ಮೇಲ್ಗಡೆ ಹೋಗೋಣ 3ನೇ ಫ್ಲೋರ್ಗೆ. ಇಲ್ಲೂ ಕೂಡ ಅಷ್ಟೇ ನಿಮಗೆ ಸ್ಕೈಲೈಟ್ ಬಿಟ್ಟಿದ್ದಾರೆ, ನೋಡ್ಬೋದು. ಬೆಳಕು ಆಲ್ರೆಡಿ ಲೈಟು ಸಿಂಪಲಾಗಿ ಹಾಕಿದ್ದಾರೆ. ಬೆಳಕು ತುಂಬ ಬಂದಿದೆ, ಬಿಸಿಲು ನೋಡ್ಬೋದು ನಿಮಗೆ ಇಲ್ಲೇ ಕಾಣಿಸುತ್ತೆ. ಹಾಗೆ ಇಲ್ಲಿ ಬಂದು ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಇದು ಬಂದು 3ನೇ ಬೆಡ್ರೂಮ್ ಆಗಿರುತ್ತೆ ನಿಮಗೆ. ಸೇಮ್ ಮಾಸ್ಟರ್ ಬೆಡ್ರೂಮ್ ಥರನೇ ಇದೆ. POP ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಅಲ್ಲಿ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಟೇಬಲ್, ಓವರ್ ಹೆಡ್ ಕಬೋರ್ಡ್. ಇದು ಕೂಡ ಅಷ್ಟೇ TV ಯೂನಿಟ್ ಬಂದಿದೆ ನಿಮಗೆ. ಫ್ಲೋರಿಂಗು ಆಮೇಲೆ ಇದ್ರ ಮ್ಯಾಚಿಂಗ್ ತುಂಬ ಚೆನ್ನಾಗಿದೆ ನಿಮಗೆ. ವಾರ್ಡ್ರೋಬ್ದು TV ಯೂನಿಟ್ಸು ಸೇಮ್ ಮ್ಯಾಚಿಂಗ್ ಬಂದಿದೆ, ನೋಡ್ಬೋದು. ಹಾಗೆ ಇದು ಕೂಡ ನಿಮ್ಗೊಂದು ಅಟ್ಯಾಚ್ ಬಾತ್ರೂಮ್ ಬಂದಿದೆ. ಇದು ಟೋಟಲ್ ಸೇರಿಸಿ ನಿಮಗೆ 3 ಬೆಡ್ರೂಮ್ ಆಗುತ್ತೆ ನಿಮಗೆ. ಹಾಗಾದರೆ ಇಲ್ಲಿ ಬರೋಂದರೆ ಈ ಕಡೆ ಬಂದರೆ ಬಾಲ್ಕನಿ ಬರುತ್ತೆ ನಮಗೆ. ಬಾಲ್ಕನಿ ಬಂದು ನಿಮಗೆ ಫುಲ್ ಮೋಲ್ಡೆಡ್ ನೋಡ್ಬೋದು. ಫುಲ್ ಮೋಲ್ಡ್ ಮಾಡಿದ್ದಾರೆ. ಫ್ಲೋರಿಂಗು ಅಷ್ಟೇ ನಿಮಗೆ ಟೈಲ್ಸ್ ಹಾಕಿದ್ದಾರೆ, ಚೆನ್ನಾಗಿದೆ. ಇಲ್ಲೂ ಅಷ್ಟೇ ನಿಮ್ಮ ಸೇಫ್ಟಿ ವೈಸ್ ನಿಮಗೆ ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟು ಸ್ಟೀಲ್ ಕೊಟ್ಟಿದ್ದಾರೆ. ಮೇಲ್ಗಡೆ ಬಂದರೆ ನಿಮಗೆ ಈ ಥರ ಇದು ಕಾಣಿಸುತ್ತೆ. ಕೆಳಗಡೆ ಹೇಳಿದೆ ನಾನು ನಿಮಗೆ. ಜಸ್ಟು ಇಲ್ಲಿಂದ ನಿಮಗೆ ಮೆಟ್ರೋ ಸ್ಟೇಷನ್ ಕಾಣುತ್ತೆ. ಅಂದರೆ ನಮಗೆ ಇಲ್ಲಿ ಕಾಣಿಸ್ತಾ ಇದೆ, ವೀಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಅಲ್ಲಿ 3 ಬಿಲ್ಡ್ ಅಪಾರ್ಟ್ಮೆಂಟ್ಸ್ ಇದ್ದಾವಲ್ಲ, ಅಲ್ಲೇ ಇದೆ ಮೆಟ್ರೋ ಸ್ಟೇಷನ್. ಜಸ್ಟ್ 2.3 ಕಿಲೋಮೀಟರ್ಸ್ ಅಷ್ಟೇ ನಿಮಗೆ. ಆರಾಮಾಗಿ ಒಂದು 5-10 ನಿಮಿಷದಲ್ಲಿ ಹೋಗುವಂತು. ಮನೆ ಸುತ್ತಮುತ್ತ ಈ ಥರ ಇರುತ್ತೆ ನಿಮಗೆ. ನೋಡಿಸ್ತಾ ಇದ್ದೀನಿ. ಮೋಲ್ಡ್ ಮಾಡಿರೋದ್ರಿಂದ ನಿಮಗೆ ನೆರಳು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆರಾಮಾಗಿ ಹಂಗಾದ್ರೆ ಮೇಲ್ಗಡೆ ಹೋಗೋಣ ಓಪನ್ ಟೆರೆಸ್ಗೆ. ಇಲ್ಲೂ ಅಷ್ಟೇ ಸ್ಟೀಲ್ ಹಾಕಿದ್ದಾರೆ ಸೇಫ್ಟಿ ವೈಸ್ ನಿಮಗೆ. ಓಕೆ, ಮೇಲ್ಗಡೆ ಓಪನ್ ಟೈಲ್ಸ್ ಬಂದಿದ್ದೀವಿ. 1000 ಲೀಟರ್ ಸಿಂಟಾಕ್ ಕಾಣಿಸ್ತಾ ಇದೆ ನಿಮಗೆ. ಮೇಲ್ಗಡೆ ಬಂದರೆ ಇಲ್ಲಿ ಕೈಯಲ್ಲಿ ಬಟ್ಟೆ ಒಗೆಯೋಕ್ಕೆ ಜಾಗ ಕೊಟ್ಟಿದ್ದಾರೆ, ಬಟ್ಟೆ ಹಾಕ್ಕೋಬೋದು. ಮನೆ ಸುತ್ತಮುತ್ತ ಈ ಥರ ಇದೆ, ನೋಡ್ಬೋದು. ಮನೆ ಅಕ್ಕಪಕ್ಕ ಎಲ್ಲ ಮನೆಗಳು ಆಗೋಗಿದೆ, ಈ ಕಡೆ ಎಲ್ಲ ನೋಡ್ಬೋದು. ಓಕೆ, ಅಲ್ಲೆಲ್ಲ ಅಪಾರ್ಟ್ಮೆಂಟ್ಸ್ ಇದೆ. ಸಾರಿ. ಓಕೆ, ಇದು ಅಡ್ರೆಸ್ ಇನ್ನೊಂದ್ಸತಿ ಹೇಳ್ತೀನಿ ನಾನು. ಅಂಜನಾಪುರ 2nd ಬ್ಲಾಕ್ ಬರುತ್ತೆ ನಿಮಗೆ. ಇದು 20ಗೆ 30 ಅಂದರೆ 20ಕ್ಕೆ 30 BD ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1 year 45 lakhs ಹೇಳ್ತಾರೆ. ಅಂದರೆ 1,45,00,000 ಹೇಳ್ತಾರೆ. ನೆಗೋಷಿಯಬಲ್ ಆಗಿರುತ್ತೆ. ಹಾಗೆ ಇದು ನಾರ್ತ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ ನಿಮಗೆ. ಈ ಕಡೆ ಮುಂದೆನೇ ಹೋದರೆ ನಿಮಗೆ 80 feet ರೋಡ್ ಸಿಗುತ್ತೆ. ಜಸ್ಟ್ ಇಲ್ಲಿಂದ ನಿಮಗೆ 2.5 ಮೆಟ್ರೋ ಸ್ಟೇಷನ್ ನಿಮಗೆ, ವಾಜರಳ್ಳಿ ಮೆಟ್ರೋ ಸ್ಟೇಷನ್. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಈ ಮನೆ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಏನಾದ್ರು ಬೇಕಾದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಫೋನ್ ಮಾಡಿ. ಈ ಮನೆ ನೋಡಬೇಕು ಅನ್ನಿಸ್ತವ್ರು ಫೋನ್ ಮಾಡಿ, ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಈ ಥರ ಹೊಸ ವೀಡಿಯೋಗಳು ಬರ್ತಾ ಇರುತ್ತೆ. ಹಾಗಾದ್ರೆ ಮುಂದಿನ ಹೊಸ ವೀಡಿಯೋ ಬರೋವರೆಗೂ ನಮಸ್ಕಾರ.